ನಮಸ್ಕಾರ ವೀಕ್ಷಕರೇ. ಹುಟ್ಟು ಬದುಕಿನ ಮೊದಲ ಮಜಲು, ಸಾವು ಕೊನೆಯ ಹಂತ. ಇವೆರಡರ ನಡುವೆ ಇದೆ ಒಂದು ಅಗೋಚರ ಬದುಕು. ಈ ಬದುಕಿನ ವಿವಿಧ ಮಜಲುಗಳನ್ನು ದಾಟುವುದೇ ಜೀವನದ ಗುರಿ. ಈ ಗುರಿಯನ್ನು ಹೇಗೆ ಮುಟ್ಟೋದು? ಇದಕ್ಕೆ ಬೇಕು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯಕ್ಕಾಗಿ ಬೇಕು ಆಯುರ್ವೇದ. ಆಯುರ್ವೇದಕ್ಕಾಗಿ ಬೇಕು ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಶೌರ್ಯ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ರ್ಯುಮ್ಯಾಟಿಕ್ ಫೀವರ್ ಈ ಒಂದು ಸಮಸ್ಯೆ ಹೇಗೆ ಬರುತ್ತೆ? ಇದು ಬಂದಾಗ ಯಾವೊಂದು ಆಹಾರ ಕ್ರಮನ ನಾವು ಅನುಸರಿಸಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಈಗ ಮುಖ್ಯವಾಗಿ ರೊಮ್ಯಾಟಿಕ್ ಫೀವರ್ ಅನ್ನೋದು ಏನಿದೆ, ಈ ಮಂಡಿ ಮತ್ತು ಕೀಲುಗಳಲ್ಲಿ ಹೆಚ್ಚಾಗಿ ನೋವು ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಇವರಿಗೆ ಜ್ವರ ಕಂಟಿನ್ಯೂಸ್ ಆಗಿರುತ್ತೆ. ಒಂದು 10-15 ದಿವಸಗಳವರೆಗೆ ಜ್ವರ ಇರುತ್ತೆ. ಶೀತ ಮತ್ತು ಕೆಮ್ಮು ಇರೋದಿಲ್ಲ, ಬರೀ ಜ್ವರ ಮಾತ್ರ. ಮೈಯ ಒಂದು ಏನು ಉಷ್ಣತೆ ಇದೆ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಅದಲ್ಲದೆ ಇವರ ಕಾಲು ಮತ್ತು ಗಂಟುಗಳೆಲ್ಲ ಊದ್ಕೊಳ್ಳುತ್ತೆ, ಮುಖದಲ್ಲಿ ಸ್ವೆಲ್ಲಿಂಗ್ ಬರುತ್ತೆ. ಮತ್ತು ಅದಲ್ಲದೆ ಕೆಲವೊಂದು ನರ್ವ್ಗಳನ್ನು ಅಲ್ಲೇನೆ ಸ್ಟಕ್ಅಪ್ ಆಗಿಬಿಟ್ಟು, ಈಗ ಕಣ್ಣನ್ನು ಮುಚ್ಚಿದ್ರೆ ಅದೇ ಮುಚ್ಚಿರುತ್ತೆ, ಅದೇ ಥರ ಇರುತ್ತೆ. ಆಮೇಲೆ ಬಾಯೆಲ್ಲ ಸೊಟ್ಟಾಗುತ್ತೆ. ಮತ್ತು ಈ ಥರ ಇದನ್ನು ನೋಡಿದಾಗ ಏನಪ್ಪ ಲಕ್ವ ಆಗಿ ಹೊಡೆದಿದ್ದೇನೋ ಅಂತೇಳಿ ಅನಿಸ್ಬೇಕು. ಆ ಥರ ಒಂದು ತೊಂದರೆ ಇವರ ದೇಹದಲ್ಲಿ ಕಂಡು ಬರುತ್ತೆ. ಮತ್ತು ಅದಲ್ಲದೆ ಇವರು ಹೆಚ್ಚಾಗಿ ಕರೆದಂಥ ಆಹಾರ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಕರೆದಂಥ ಆಹಾರ ಪದಾರ್ಥಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕಾಗುತ್ತೆ. ಮತ್ತು ಆದಷ್ಟು ಹುಳಿ ಇರುವಂಥ ಏನು ಆಹಾರ ಪದಾರ್ಥಗಳಿದೆ ಅದನ್ನು ಕೂಡ ನಾವು ಬಿಡಬೇಕಾಗತ್ತೆ. ಮತ್ತು ಅದಲ್ಲದೆ ಇವರು ಹೆಚ್ಚಾಗಿ ಸ್ವಲ್ಪ ವಾಕ್ ಮಾಡಿ ಬರುವಂಥದ್ದು, ಮತ್ತು ರಾತ್ರಿ ಹೊತ್ತಿನಲ್ಲಿ ಊಟವಾದ ಮೇಲೆ ಸ್ವಲ್ಪ ನಡೆದಾಡುವಂಥ ಒಂದು ಕ್ರಿಯೆ ಮಾಡಬೇಕಾಗತ್ತೆ. ಮತ್ತು ಆದಷ್ಟು ಬೆಚ್ಚನೆಯ ಬಟ್ಟೆಗಳನ್ನು ಧರಿಸ್ಬೇಕು. ಒಂಥರ ಫೀವರ್ ಬಂದಾಗೇ, ಒಂದು ಜ್ವರ ಬಂದಾಗೇ ಇರುತ್ತೆ. ಮತ್ತು ಯಾವಾಗಲೂ ಈ ಜ್ವರ ಏನಿದೆ ಇದು 42 to 50 ಡಿಗ್ರಿ ಏನಿರುತ್ತೆ, ಆ ಒಂದು ಸೆಂಟಿಗ್ರೇಡ್ ಉಷ್ಣತೆ, ದೇಹದ ಉಷ್ಣತೆ ಹಾಗೇ ಇರುತ್ತೆ, ಕಡಿಮೆ ಆಗಲ್ಲ. ಅದೇನು ಅನ್ಸುತ್ತೆ, ಟ್ಯಾಬ್ಲೆಟ್ಸ್ ತೊಗೊಂಡಾಗ ಸ್ವಲ್ಪ ಕಡಿಮೆ ಅನಿಸುತ್ತೆ, ಟ್ಯಾಬ್ಲೆಟ್ ತೊಗೊಂಡ ನಂತರ ಒಂದು ಸ್ವಲ್ಪ ರಿಲೀವ್ ಅನಿಸುತ್ತೆ, ಆದರೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಇರುವಾಗ ಆದಷ್ಟು ಹೆಚ್ಚು ನೀರನ್ನು ಕುಡಿಬೇಕು, ಸ್ನಾನವನ್ನು ಕರೆಕ್ಟಾಗಿ ಮಾಡಬೇಕು. ಇದಕ್ಕೊಂದು ಮಸಾಜ್ ಅಂತ ಇದೆ. ಈಗ ಹೇಗೆ ಲಕ್ವ ಇದು ಆದಾಗ ಮಸಾಜ್ ಮಾಡ್ತೀವಿ ಅದೇ ಥರ ಮಸಾಜ್ ಮಾಡಬೇಕಾಗುತ್ತೆ. ಮತ್ತು ಅದಲ್ಲದೆ ಇವರು ಹೆಚ್ಚಾಗಿ ಹೆಚ್ಚು ಉಷ್ಣತೆ ಕೊಡುವಂಥ ಆಹಾರಗಳನ್ನು, ಅಂದರೆ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬಾರ್ದು. ಆದಷ್ಟು ನಾರ್ಮಲ್ ಫುಡ್, ದೇಹಕ್ಕೆ ತಂಪು ಕೊಡುವಂಥ ಆಹಾರಗಳನ್ನು ಇವರು ಸೇವಿಸಬೇಕಾಗತ್ತೆ. ಸೇಬು ಹಣ್ಣು ತುಂಬ ಮುಖ್ಯವಾದಂಥ ಒಂದು ಫ್ರೂಟ್ ಆಗುತ್ತೆ ಇವರಿಗೆ, ಅದನ್ನು ಸೇವಿಸ್ಬೋದು. ಮತ್ತು ಹೆಚ್ಚು ಕಾನ್ಸ್ಟಿಪೇಷನ್ ತೊಂದರೆ, ಮಲಬದ್ಧತೆ ಇವರಲ್ಲಿ ಏನಾದ್ರು ಆ ರೀತಿ ಕಂಡು ಬಂದಾಗ ಆದಷ್ಟು ಸ್ವಲ್ಪ ಆ್ಯಪಲನ್ನು ಕಡಿಮೆ ಮಾಡಿ ಬಾಳೆಹಣ್ಣನ್ನು ತಿನ್ನೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಬೇರೆ ಇನ್ಯಾವ ರೀತಿಯ ಹಣ್ಣುಗಳು? ವಾಟರ್ ಮೆಲನ್, ಗ್ರೇಪ್ಸ್ ತಗೊಳ್ಬೋದು. ಗ್ರೇಪ್ಸ್, ಈಗ ಹುಳಿ ಅಂಶ ನಾನು ತಿನ್ಬೇಡ ಅಂತ ಹೇಳಿದೆ, ಆದರೆ ಗ್ರೇಪ್ಸ್ ಅನ್ನ, ಸಿಹಿಯಾದ ಗ್ರೇಪ್ಸ್ಗಳನ್ನು ತಗೊಳ್ಬೋದು. ಹಸಿರು ದ್ರಾಕ್ಷಿಯನ್ನು ತಗೊಳ್ಬೋದು. ಈಗೆಲ್ಲ ಬಂದಿದೆ, ತುಂಬ ಸ್ವೀಟ್ ಆಗಿರುತ್ತೆ, ಅಂಥ ದ್ರಾಕ್ಷಿಯನ್ನು ತಗೊಳ್ಬೋದು. ಮತ್ತು ಕಲ್ಲಂಗಡಿ ಹಣ್ಣನ್ನು ತಗೊಳ್ಬೋದು. ಈ ರೀತಿ ಹಣ್ಣುಗಳನ್ನು ತಿನ್ಬೋದು. ಮತ್ತು ಅದಲ್ಲದೆ ಆದಷ್ಟು ಬೇಗ ಡೈಜೆಷನ್ ಆಗುವಂಥ ಆಹಾರಗಳನ್ನು ಇವರು ತೆಗೆದುಕೊಳ್ಬೇಕಾಗತ್ತೆ. ಹೆಚ್ಚು ಹುಳಿ ಇರಬಾರ್ದು, ಮತ್ತು ಉಪ್ಪಿನ ಅಂಶವನ್ನು ಕೂಡ ಇವರು ಕಡಿಮೆ ಮಾಡಬೇಕಾಗತ್ತೆ. ಈ ಹಣ್ಣುಗಳಾದ ನಂತರ ಈ ಹಸಿ ತರಕಾರಿಗಳಲ್ಲಿ ಹಾಗಲಕಾಯಿಯನ್ನು ಹೆಚ್ಚು ಸೇವಿಸೋದು ತುಂಬ ಉತ್ತಮವಾದಂಥದ್ದು. ಮತ್ತು ಹಾಗಲಕಾಯಿ ಹೆಚ್ಚು ಸೇವಿಸೋದಂತಂದರೆ ಅದನ್ನೇ ರಸ ಮಾಡಿ ಕುಡಿಯೋದು, ಬೆಳಿಗ್ಗೆ ಮಧ್ಯಾಹ್ನ ಪಲ್ಯ ಮಾಡೋದು, ಅದರ ಚಟ್ನಿ ಮಾಡೋದು, ಗೊಜ್ಜು ಮಾಡೋದು, ಈ ಥರ ಅಂತಲ್ಲ. ವಾರಕ್ಕೆ ಒಂದು 2-3 ಸಾರಿ ಅದನ್ನು ನೀವು ಈ ಥರದ ಆಹಾರಗಳನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ. ಮತ್ತು ಅದಲ್ಲದೆ ಪಡವಲಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ರಿಚ್ ಗಾರ್ಡ್ ಅಂತ ನಾವೇನು ಹೇಳ್ತೀವಿ ಅದನ್ನು. ಮತ್ತು ಅದಲ್ಲದೆ ಹಸಿಮೆಣಸಿನಕಾಯಿ ಸೇವನೆ ಏನಿದೆ ಅದು ಕಡಿಮೆ ಆಗಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಇವನ್ನು ಹೆಚ್ಚಾಗಿ ನಿಮ್ಮ ಆಹಾರದಲ್ಲಿ ಬಳಕೆ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಈ ರೊಮ್ಯಾಟಿಕ್ ಫೀವರ್ ಬಂದಾಗ ಆದಷ್ಟು ನೀವು ಕಾಳಜಿ ಏನನ್ನು ವಹಿಸಬೇಕು ಅಂತಂದರೆ, ಹೆಚ್ಚು ಬಿಸಿಯಾದ ವಾತಾವರಣದಲ್ಲಿ, ಅಂದರೆ ಉಷ್ಣಾಂಶತೆ ಇರುವಂಥ ಪ್ರದೇಶದಲ್ಲಿ ತಿರುಗಾಡಬಾರ್ದು. ಸ್ವಲ್ಪ ತಂಪು ಇರಬೇಕು, ತಂಪಾದ ಪ್ರದೇಶಗಳಲ್ಲಿ ಇರಬೇಕು ನೀವು. ಆಮೇಲೆ ತಂಪು ಅಂತಂದರೆ ತುಂಬಾ ತಂಪಾದ ಪ್ರದೇಶಗಳು. ಮತ್ತು ನಿಮ್ಮ ರೂಮ್ಗಳನ್ನು ಆದಷ್ಟು ಕೋಣೆಯನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಡಿ. ಓಪನ್ ಏರ್ ವೆಂಟಿಲೇಷನ್ ಚೆನ್ನಾಗಿರ್ಬೇಕಾಗತ್ತೆ. ವೆಂಟಿಲೇಷನ್ ಕರೆಕ್ಟಾಗಿ ಇತ್ತು ಅಂತಂದರೆ ನಿಮ್ಮ ಉಸಿರಾಟ ಮತ್ತು ಏನು ನಾವು ಆಮ್ಲಜನಕವನ್ನು ತಗೊಳ್ತೀವಿ ಅದು ಕರೆಕ್ಟಾಗಿ ಇತ್ತು ಅಂತಂತಂದರೆ ಈ ಒಂದು ತೊಂದರೆಯಿಂದ ಹೊರಗಡೆ ಬರ್ಬೋದು. ಇಷ್ಟು ಈ ರೊಮ್ಯಾಟಿಕ್ ಫೀವರ್ಗೆ ಹೇಳಬೇಕಾಗಿರುವಂತಹ ಒಂದು ಆಹಾರ ಪದ್ಧತಿ. ಮತ್ತು ಅದಲ್ಲದೆ ಇವತ್ತು 2 ಪ್ರಯೋಗಗಳನ್ನು ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಆ ಪ್ರಯೋಗಗಳನ್ನು ನೋಡಿ ಕಲ್ತ್ಕೊಂಡು ಅದನ್ನು ಮನೆಯಲ್ಲಿ ಬಳಕೆ ಮಾಡಿ, ರೊಮ್ಯಾಟಿಕ್ ಫೀವರ್ ಆಗಿದ್ದರೆ ಮಂಡಿ ನೋವು, ಹೆಚ್ಚು ನೋವು ಇರುತ್ತೆ, ಮಂಡಿ ಒಂದೇ ಅಲ್ಲ ಜಾಯಿಂಟ್ಸ್ ಪೇನ್ ಹೆಚ್ಚಿರುತ್ತೆ. ಮತ್ತು ಆದಷ್ಟು ಮಸಾಜನ್ನು ಯಾವ ರೀತಿ ಮಾಡಬೇಕು, ಕೆಲವು ನಾವು ಪ್ರಯೋಗಗಳನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅದನ್ನು ನೋಡಿ, ಅದನ್ನು ಧ್ಯಾನ ವಹಿಸಿ ನೀವು ನೋಡಿಕೊಂಡು ಮನೆಯಲ್ಲಿ ಪ್ರಯೋಗ ಮಾಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ.
ವೀಕ್ಷಕರೇ, ಈ ರೊಮ್ಯಾಟಿಕ್ ಫೀವರ್ ಅನ್ನೋ ಒಂದು ಜ್ವರ ಬಂದಾಗ ಯಾವ ರೀತಿ ನಾವು ಒಂದು ಕ್ರಮಗಳನ್ನ ಕೈಗೊಳ್ಬೇಕು, ಮನೆಯಲ್ಲಿ ಆಹಾರ ಯಾವ ರೀತಿ ಸೇವಿಸಬೇಕು, ಇದ್ರ ಬಗ್ಗೆ ತಿಳ್ಕೊಂಡ್ವಿ. ಬನ್ನಿ ಈಗ ಮನೆ ಔಷಧನ ಹೇಗ್ ತಯಾರಿಸೋದು ಈ ಒಂದು ಸಮಸ್ಯೆಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಏನಂತ ಹೇಳುವಂತಾರೆ ನೋಟ್ ಮಾಡ್ಕೊಳ್ಳಿ. ಹಾಲು, ಇಂಗು, ಶ್ರೀಗಂಧದ ಪುಡಿ, ತುಳಸಿ ಎಲೆ ಹಾಗೂ ಗುಲಾಬಿ ದಳಗಳು ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಂಡು ಅರ್ಧ ಗ್ಲಾಸಿನಷ್ಟು ನಾವು ಹಾಲನ್ನು ಹಾಕ್ಕೊಳ್ಬೇಕು. ಬನ್ನಿ, ಒಂದು ಗ್ಲಾಸನ್ನು ಕೊಡಿ. ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಗ್ಲಾಸಿನಷ್ಟು ಹಾಲನ್ನು ನೀರಿಗೆ ಬೆರೆಸ್ಬೇಕು. ಈಗ ಇದಕ್ಕೆ 1/4 ಚಮಚದಷ್ಟು ಶ್ರೀಗಂಧದ ಪುಡಿಯನ್ನು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಶ್ರೀಗಂಧದ ಪುಡಿ. ಇದನ್ನು ಹಾಕಿದ ನಂತರ ಇದಕ್ಕೆ 1/4 ಚಮಚದಷ್ಟು ಇಂಗು, ಒಂದು 5 ರಿಂದ 6 ತುಳಸಿ ಎಲೆಗಳನ್ನು ಹಾಕ್ಕೊಳ್ಬೇಕು ಮತ್ತು ಅರ್ಧ ಗುಲಾಬಿಯಷ್ಟು ಹೂವಿನ ದಳಗಳನ್ನು ಇದನ್ನು ಹಾಕ್ಬಿಟ್ಟು ಇದನ್ನ 2 ಕುದಿ ಬರುವವರೆಗೂ ಚೆನ್ನಾಗಿ ಕಾಯಿಸಿ. ಇದರಲ್ಲಿ ಹಾಲು ಮತ್ತು ಇಂಗನ್ನು ಹಾಕಿದ್ದೀವಿ. ಈ ಹಾಲು ಮತ್ತು ಇಂಗನ್ನು ಹಾಕಿದಾಗ ಇದೊಂದು ಏನು ಮಂಡಿಯಲ್ಲಿ ನೋವಿರುತ್ತೆ ಅದನ್ನು ಇದು ಕಡಿಮೆ ಮಾಡುತ್ತೆ. ಮತ್ತು ಅಲ್ಲದೆ ಹಾಲಿನಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಸ್ಗಳಿಗೆ ಮತ್ತು ಎಲ್ಲಿ ಮಂಡಿಯ ಮತ್ತು ಈ ಕೀಲುಗಳ ನೋವು ಏನಾಗಿರುತ್ತೆ ಅದನ್ನು ಬಹಳ ಬೇಗ ಉಪಶಮನ ಇದು ಗೊಳಿಸುತ್ತೆ. ಮತ್ತು ಅದಲ್ಲದೆ ಇದರಲ್ಲಿ ತುಳಸಿ ಎಲೆ ಹಾಕಿರೋದ್ರಿಂದ ಯಾವುದೇ ರೀತಿಯ ಒಂದು ಫೀವರ್ ಆಗಿರ್ಬೋದು, ಅಂದರೆ ಜ್ವರ ಇರ್ಬೋದು, ಆ ಜ್ವರವನ್ನು ನಿಯಂತ್ರಣದಲ್ಲಿ ತರುವಂಥ ಒಂದು ಶಕ್ತಿ ಈ ತುಳಸಿ ಎಲೆಯಲ್ಲಿದೆ. ಮತ್ತು ಅದಲ್ಲದೆ ಗುಲಾಬಿ ದಳ ಮತ್ತು ಶ್ರೀಗಂಧದ ಪುಡಿಯನ್ನು ಹಾಕ್ತಾ ಇದ್ದೀವಿ. ಇದು ರಕ್ತದ ಶುದ್ಧತೆಗೆ ಮತ್ತು ಯಾವುದೇ ರೀತಿಯ ಒಂದು ತೊಂದರೆಗಳು ನಮಗೆ ಶ್ವಾಸವನ್ನು ತೆಗೆದುಕೊಳ್ಳುವಾಗ ಆಗುತ್ತೆ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದು ನಿಜವಾಗ್ಲೂ ತುಂಬ ಉತ್ತಮವಾದಂಥ ಒಂದು ಹಾಲಿನ ಕಷಾಯ ಅಂತೇಳಿ ಹೇಳ್ಬೋದು. ಇದನ್ನು ಬಿಸಿ ಬಿಸಿಯಾಗಿ ಸೇವಿಸೋದು, ದಿವಸಕ್ಕೆ 2 ಬಾರಿ ಸೇವಿಸೋದು ತುಂಬ ಉತ್ತಮ ಅಂತೇಳಿ. ಬೆಳಿಗ್ಗೆ ತಿಂಡಿ ತಿಂದ ನಂತರ ಮತ್ತು ರಾತ್ರಿ ಊಟವಾದ ನಂತರ ಇದನ್ನು ಸೇವಿಸೋದು. 1 ಗ್ಲಾಸಿನಷ್ಟು ನೀವು ಇದನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಗ್ಲಾಸಿಗೆ ಸೋಸ್ಕೊಳ್ಬೇಕು. ಅದನ್ನು ಬನ್ನಿ, ಆ ಗ್ಲಾಸನ್ನು ಕೊಡಿ. ಈ ಹಾಲನ್ನು ಏನು ತಯಾರಿಸಿದ್ದೀವಿ ಇದನ್ನು ಆದಷ್ಟು ನಾವು ಬಿಸಿ ಬಿಸಿಯಾಗಿ ಸೇವಿಸೋದು ತುಂಬ ಉತ್ತಮ. ನೋಡಿ, ಈ ಥರ ಸಿದ್ಧವಾದಂಥ ಏನು ಈ ಒಂದು ಕಷಾಯ ಇದೆ ಇದು ತುಂಬ ಉಪಯೋಗಕಾರಿ. ಇದರಿಂದ ತುಂಬ ಉತ್ತಮವಾದಂಥ ಫಲಿತಾಂಶ. ಈ ರೊಮ್ಯಾಟಿಕ್ ಫೀವರ್ ಅಂತಂದರೆ ಮಂಡಿ ಮತ್ತು ಕೀಲು ನೋವುಗಳು ಆದಾಗ ಅದೊಂದು ಜ್ವರ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಇದನ್ನು ಕ್ರಮೇಣವಾಗಿ ನೀವು 3 ತಿಂಗಳುಗಳ ಕಾಲ ಇದನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. 3 ತಿಂಗಳುಗಳ ಕಾಲ ನೀವು ತೆಗೆದುಕೊಂಡ್ರೆ ಅಂದರೆ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡ್ಕೊಳ್ಬೋದು. ಯಾಕಂದರೆ ಈ ರೊಮ್ಯಾಟಿಕ್ ಫೀವರ್ ಬಂದಾಗ ಇದು ಸ್ವಲ್ಪ ಹೋಗೋದು ತುಂಬ ಲೇಟ್ ಆಗುತ್ತೆ. ಮತ್ತು ಅದಾದಮೇಲೆ ಪತ್ತೆ ಕೂಡ ಏನಿದೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಆದಷ್ಟು ನೀವು ಹುಳಿ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳಿ, ಮತ್ತು ಕರೆದಂಥ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋಗಬಾರ್ದು. ಇಷ್ಟು ಧ್ಯಾನವನ್ನು ವಹಿಸಿ ನೀವು ತುಂಬ ಉತ್ತಮವಾದ ಫಲಿತಾಂಶವನ್ನು ಪಡಿಬೋದು. ವೀಕ್ಷಕರೇ, ಈಗ ಈ ಇಂಗು, ಹಾಲು, ತುಳಸಿ ಎಲೆ ಮತ್ತು ಗುಲಾಬಿ ದಳಗಳನ್ನು ಹಾಕಿ ಶ್ರೀಗಂಧದ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿದಂಥ ಈ ಕಷಾಯ ಈಗ ಸಿದ್ಧವಾಗಿದೆ. ರಿಮ್ಯಾಟಿಕ್ ಫೀವರ್ಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹಾಲು, ಇಂಗು, ಶ್ರೀಗಂಧದ ಪುಡಿ, ತುಳಸಿ ಎಲೆ ಮತ್ತು ಗುಲಾಬಿ ದಳ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ಹಾಲು, ಶ್ರೀಗಂಧದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಇಂಗು, ತುಳಸಿ ಎಲೆ ಮತ್ತು ಗುಲಾಬಿ ದಳವನ್ನು ಹಾಕಿ ಕುದಿಸಿಕೊಂಡು 1 ಲೋಟಕ್ಕೆ ಸೋಸಿಕೊಂಡರೆ ರಿಮ್ಯಾಟಿಕ್ ಫೀವರ್ಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ಈ ರೊಮ್ಯಾಟಿಕ್ ಫೀವರ್ ಅನ್ನೋ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಯಾವ ರೀತಿ ಸುಲಭವಾಗಿ ಒಂದು ಮನೆ ಔಷಧ ತಯಾರಿಸ್ಬೋದು ಅಂತ ನೋಡಿದ್ವಿ. ಈಗ ಇದೇ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಹೇಗೆ ತಯಾರಿಸೋದು ಅಂತ ತಿಳ್ಕೊಳ್ಳೋಣ. ಮಿಯಾ, ಸ್ವಾಗತ. ಸ್ನೇಹಿತರೆ, ಬನ್ನಿ, ಈ ರೊಮ್ಯಾಟಿಕ್ ಫೀವರ್ ಅನ್ನೋ ಒಂದು ಜ್ವರ ಏನಿದೆ ಅದಕ್ಕೆ ಯಾವ ರೀತಿ ಮತ್ತೊಂದು ಮನೆ ಔಷಧ ತಯಾರಿಸೋದು ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬೇವಿನ ಎಣ್ಣೆ, ಬೇವಿನ ಎಲೆ, ಅರಿಶಿಣದ ಪುಡಿ, ಉಪ್ಪು ಹಾಗೂ ಚಕ್ಕೆ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಪಾತ್ರೆನ ಬಿಸಿ ಮಾಡಿಕೊಂಡು ಇದಕ್ಕೆ 3 ರಿಂದ 4 ಟೀ ಸ್ಪೂನ್ ಅಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಳ್ಬೇಕು.
ಇದಕ್ಕೆ ಮೊದಲನೇದಾಗಿ ಒಂದು 3 ರಿಂದ 4 ಚಕ್ಕೆಯನ್ನು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಅರಿಶಿಣದ ಪುಡಿ. ಇಷ್ಟಕ್ಕೆ ಬೆರೆಸಿದ ನಂತರ ಉಪ್ಪು, ನಂತರ ಇದನ್ನ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡ್ಕೊಂಡು ಉರಿಯನ್ನ ನೀವು ಆಫ್ ಮಾಡ್ಕೊಂಡ ನಂತರ ಒಂದು 5 ರಿಂದ 6 ಬೇವಿನ ಎಲೆಯನ್ನ ಅದಕ್ಕೆ ಹಾಕೊಳ್ಬೇಕು. ಈ ತರ ಈ ಆಯಿಲ್ ಏನ್ ಸಿದ್ಧವಾಗುತ್ತೆ, ಈ ಒಂದು ತೈಲ, ಇದನ್ನ ನಾವು ಈ ರುಮ್ಯಾಟಿಸಮ್ ಆದಾಗ ಮುಖಕ್ಕೆ ಆಗಲಿ ಅಥವಾ ಕೈಗಳಿಗೆ ಆಗಲಿ ಸ್ವಾಧೀನ ಎಲ್ಲಿ ಇರೋದಿಲ್ಲ, ಆ ಒಂದು ಒಂಥರ ನರಗಳು ಹಿಡ್ಕೊಂಡಂಗಾಗಿರುತ್ತೆ, ಅಲ್ಲಿ ಈ ಆಯಿಲನ್ನು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ನಾನಕ್ಕಿಂತ ಮುಂಚಿತವಾಗಿ ಮಸಾಜ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಮತ್ತು ಈ ಮಸಾಜನ್ನು ಏನು ಮಾಡ್ತೀರಾ, ಭಾಳ ಸರಳ ರೀತಿಯಲ್ಲಿ ಮಾಡಬೇಕು. ಹೆಚ್ಚು ಒತ್ತಿ ಮೈಯನ್ನು ಪ್ರೆಸ್ ಮಾಡಿ ನೀವು ಏನು ಮಸಾಜ್ ಮಾಡೋದಿದೆ ಆ ಥರ ಮಾಡ್ಬೋದು. ತುಂಬ ಮೃದುವಾಗಿ ನೀವು ಈ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಡೈಲಿ ಒಂದು 25 ರಿಂದ 30 ದಿವಸಗಳ ಕಾಲ ನೀವು ಇದನ್ನು ಡೈಲಿ ಸ್ನಾನಕ್ಕಿಂತ ಮುಂಚೆ ಎಣ್ಣೆಯನ್ನು ಮಸಾಜ್ ಮಾಡಿಕೊಂಡು ನಂತರ ಸ್ನಾನ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಆದಷ್ಟು ಹೆಚ್ಚು ಬಿಸಿ ನೀರನ್ನು ನಿಮ್ಮ ದೇಹಕ್ಕೆ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಿಸಿ ಇದ್ದರೆ ತುಂಬ ಒಳ್ಳೆಯದು. ಈ ರೀತಿಯ ನೀರನ್ನು ಹಾಕ್ಕೊಂಡು ನಂತರ ಸ್ನಾನ ಮಾಡಿದರೆ ಈ ಒಂದು ತೊಂದರೆ ಏನಿದೆ ಇದನ್ನು ಉಪಶಮನವನ್ನು ಗೊಳಿಸ್ಬೋದು. ಬನ್ನಿ ಇದನ್ನು ಈಗ ಒಂದು ಬಟ್ಟಲಿಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಉಪ್ಪಿನ ಅಂಶ ಎಲ್ಲ ಇರುತ್ತೆ. ಇದು ತುಂಬ ಉತ್ತಮವಾದಂತಹ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈ ರೀತಿ ಸಿದ್ಧವಾದಂಥ ಈ ಒಂದು ತೈಲ ಏನಿದೆ ಇದನ್ನು ನಾವು ವರ್ಷಗಟ್ಟಲೆ ಶೇಖರಿಸಿ ಇಟ್ಕೊಳ್ಬೋದು. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈ ಆಯಿಲನ್ನು ನೀವು ಒಂದು ಡಬ್ಬದಲ್ಲಿ ಇಟ್ಕೊಂಡು ಇದನ್ನು ನೀವು ಸಂಪೂರ್ಣವಾಗಿ ಇವನ್ನ ಮಕ್ಕಳಿಗೆ ಕೂಡ ಮಸಾಜ್ ಮಾಡುವಾಗ ಈ ಥರದ ಎಣ್ಣೆಯನ್ನು ಮಾಡಿ ನೀವು ಚಿಕ್ಕ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ತುಂಬ ಉತ್ತಮ ರಿಸಲ್ಟ್ಸು. ಬಾಣಂತಿಯರಿಗೆ ತುಂಬ ಒಳ್ಳೆಯದು. ಮತ್ತು ಅದಲ್ಲದೆ ಏನು ಈ ರುಮ್ಯಾಟಿಸಮ್ ಫೀವರ್ ಬಂದಾಗ ನಾನು ಒಂದು ಮೊದಲೇ ಹಾಗೆ ಕಷಾಯವನ್ನು ಏನು ತೋರಿಸಿದೆ ಅದನ್ನು ಕೂಡ ನೀವು ಬಳಸಿ. ಮತ್ತು ಅದಲ್ಲದೆ ಈ ಒಂದು ತೈಲವನ್ನು ನೀವು ಬಳಸೋದ್ರಿಂದ ತುಂಬ ಉತ್ತಮ ರಿಸಲ್ಟ್ಸನ್ನು ನೀವು ಪಡಿಬೋದು. ಅದಲ್ಲದೆ ಆದಷ್ಟು ಇದನ್ನು ಎಣ್ಣೆಯನ್ನು ಹಚ್ಕೊಂಡ ನಂತರ ಸ್ವಲ್ಪ ಹೊರಗಡೆ ಎಳೆ ಬಿಸಿಲಿನಲ್ಲಿ, ಬೆಳಿಗ್ಗೆ ಎಳೆ ಬಿಸಿಲಿನಲ್ಲಿ ನಿಂತ್ಕೊಳ್ಳೋದು ಇನ್ನೂ ಉತ್ತಮ ಅಂತೇಳಿ ಹೇಳ್ಬೋದು. ಆದಷ್ಟು ಕರಿದ ತಿಂಡಿಗಳನ್ನು, ಎಣ್ಣೆಯಲ್ಲಿ ಕರೆದಂಥ ತಿಂಡಿಗಳನ್ನು ಮತ್ತು ಅದಲ್ಲದೆ ಹುಳಿ ಪದಾರ್ಥಗಳನ್ನು ಸ್ವಲ್ಪ ನೀವು ಕಡಿಮೆ ಮಾಡಬೇಕು. ಆದಷ್ಟು ಫ್ಯಾಟ್ ಇರುವಂಥ ಆಹಾರಗಳು, ಆಮೇಲೆ ಹೆಚ್ಚು ಸಿಹಿ ಪದಾರ್ಥಗಳನ್ನು, ಉಪ್ಪನ್ನು ನೀವು ಕಡಿಮೆ ಮಾಡಿಕೊಳ್ಬೇಕು. ನಾನು ಹೇಳಿದೆ ಈಗ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಫೀವರ್ ಬಂದಾಗ ಯಾವ ರೀತಿ ನಾವಿರಬೇಕು, ಯಾವ ರೀತಿ ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕು ಅಂಥೇಳಿ. ವೀಕ್ಷಕರೇ, ಈಗ ಈ ಚಕ್ಕೆ, ಬೇವಿನ ಎಲೆ, ಬೇವಿನ ಎಣ್ಣೆ, ಉಪ್ಪು ಹಾಗೂ ಅರಿಶಿಣದಿಂದ ಮಾಡಿದಂತಹ ಈ ಒಂದು ತೈಲ ಏನಿದೆ, ಈ ರುಮ್ಯಾಟಿಕ್ ಫೀವರ್ ಬಂದಾಗ ಯಾವ ರೀತಿಯ ಒಂದು ನರಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡಿರ್ತವೆ ಅದನ್ನು ಪುನರ್ಚೇತನ ಮಾಡಲಿಕ್ಕೆ ಈ ಒಂದು ಎಣ್ಣೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದನ್ನು ಮನೆಯಲ್ಲಿ ಪ್ರಯತ್ನಿಸಿ, ಇದರ ಪ್ರಯೋಗವನ್ನು ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆ ನೀವು ಮೊದಲೇ ಹೇಳಿದಾಗೆ ಬೇವಿನ ಎಣ್ಣೆ ಮತ್ತು ಬೇವಿನ ಎಲೆಗಳು ಎರಡನ್ನು ಹಾಕೋದ್ರಿಂದ ಈ ಒಂದು ತೈಲ ಏನಿದೆ ಅದಕ್ಕೆ ಲೈಫ್ ಜಾಸ್ತಿ ಸಿಗುತ್ತೆ ಮತ್ತು ಒಂದು ಪರಿಣಾಮ ಕೂಡ ಹೆಚ್ಚಾಗಿರುತ್ತೆ. ಮತ್ತು ಅದಲ್ಲದೆ ಇದಕ್ಕೆ ನಾವು ಉಪ್ಪು ಹಾಕ್ತೀವಲ್ಲ, ಇದಕ್ಕೆ ಒಂದು ಆ ಎಣ್ಣೆಗೆ ಲೈಫನ್ನು ಕೊಡುತ್ತೆ. ಮತ್ತು ಆ ಸತ್ವಗಳು ಆ ಬೇವಿನ ಎಲೆಯನ್ನು ಇನ್ನೂ ಹೆಚ್ಚಾಗಿ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಮಸಾಜ್ ಮಾಡಿದಾಗ ಸ್ವಲ್ಪ ಏನು ನಮ್ಗೆ ಅನಿಸ್ಬೋದು ಅರ್ಶಿನ ಕಲೆ, ಯಾಕಂದರೆ ನಾವು ಅರ್ಶಿನವನ್ನು ಹಾಕಿದ್ದೀವಿ. ಬಟ್ ಇದರಿಂದ ನೀವು ಉತ್ತಮವಾದಂಥ ರಿಸಲ್ಟ್ಸನ್ನು ಪಡಿಬೋದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ರುಮ್ಯಾಟಿಕ್ ಫೀವರ್ಗೆ ಮನೆ ಔಷಧ ಬೇಕಾಗಿರುವ ಸಾಮಗ್ರಿಗಳು: ಬೇವಿನ ಎಣ್ಣೆ, ಬೇವಿನ ಎಲೆ, ಅರಿಶಿನ, ಉಪ್ಪು ಮತ್ತು ಚಕ್ಕೆ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ಬೇವಿನ ಎಣ್ಣೆ, ಚಕ್ಕೆ, ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಬೇವಿನ ಎಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಬಟ್ಟಲಿಗೆ ಹಾಕಿಕೊಂಡರೆ ರುಮ್ಯಾಟಿಕ್ ಫೀವರ್ಗೆ ಮನೆ ಔಷಧ ಸಿದ್ಧ.